ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿಯಲ್ಲಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಆಗ್ತಾ ಇದ್ದು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆಂದು ಸಂಘಟನಾಕಾರರ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ವಿಷಯ ಪ್ರಸ್ತಾಪ ನಡೆಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ವಸತಿ ಶಾಲೆಯಲ್ಲಿ ಸೌಲಭ್ಯಗಳು ಇಲ್ಲ, ಆದರೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ, ಸೌಲಭ್ಯಗಳೇ ಇಲ್ಲ ಎಂದು ಎಸ್ಟಿ ಎಸ್ಸಿ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಎಸ್ಟಿ ಇಲಾಖೆಯಿಂದ ಏನ್ರಿ ಮುನ್ಸಿಪಾಲಿಟಿಯಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಜಾಗ ಗುರುತಿಸಿ ಈಗಾಗಲೇ ಏನಪ್ಪಾ ಅಂತಂದ್ರೆ ಅದನ್ನ ಅವ್ರ ಹೆಸರಲ್ಲೇ ನೋಂದಣಿ ಆಗಿದೆ. ಅದು ನಿಮಗೆ ಮಾಹಿತಿ ಇದೆ. ಇಲ್ಲಿ ತಾಲೂಕಾ ದಂಡಾಧಿಕಾರಿಯಿಂದ ಆಗಿರ್ತಕ್ಕಂಥದ್ದು ಏನಿದೆ, ತಾಲೂಕಾ ದಂಡಾಧಿಕಾರಿ ಕೆಲಸ ಏನು? ತಾಲೂಕಾ ದಂಡಾಧಿಕಾರಿಗಳು ಮಾನ್ವಿಯಲ್ಲಿರ್ತಕ್ಕಂಥ ಸೈಟ್ಗಳ ಬಗ್ಗೆ ಯಾವ ಸೈಟ್ ಯಾವ ಜಮೀನಿಗೆ ಜಮೀನು ಸಂಬಂಧಪಟ್ಟಂಗೆ ಮಾತಾಡಕತ್ತೀನಿ ನಾನು. ಎಲ್ಲಿದೆ ಎಲ್ಲಿಲ್ಲ ಅಂತ ಗೊತ್ತಿರ್ತದೆ. ಅದು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥ ತಾಕತ್ ನಿಮ್ಮ ಹತ್ರ ಅದ. ಇಂಥ ಒಂದು ಸರ್ವೆ ನಂಬರ್ ಹಿಂಗಾದ್ ನೋಡ್ರಿ, ಇದರಲ್ಲಿ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅಂತ ನಾವು ಕೊಟ್ಟಿವಿ, ತಮ್ಮ ಗಮನಕ್ಕೆ ತಂದಿವಿ. ಇವತ್ತಿನವರೆಗೆ ಆಕ್ಷನ್ಸ್ ಇಲ್ಲ. ಅಲ್ಲಿ ಎರಡು ಭವನ ಆಗ್ತದೆ, ಅಂಬೇಡ್ಕರ್ ಭವನ ಆಗ್ತದೆ, ಎಸ್ಟಿ ಭವನ ಆಗ್ತದೆ. ಅದೇ ವಿಷಯ. ಅದು ನೋಡ್ರಿ, ನೀವು ಅವತ್ತೇನು ಕೊಟ್ಟಂತ ಸರ್ವೆ ಸರ್ಕಾರದ ಜಮೀನು ಅಲ್ಲ, ಸರ್ಕಾರದ ಒಂದು ಇಲಾಖೆಗೆ ಏನಪ್ಪಾ ಅಂತಂದ್ರೆ ತಗೊಂಡಿರ್ತಕ್ಕಂಥ ಜಮೀನು ಅದು. ಆಯ್ತಾ? ಅದು ಪಟ್ಟಾದಾರ ಇದಾರ, ಪಟ್ಟಾದಾರ ಏನಪ್ಪಾ ಅಂತಂದ್ರೆ ಎಂಜಾಯ್ಮೆಂಟ್ ಮಾಡ್ಕೋತಾ ಇದಾರೆ ಅವರು. ಅದರಲ್ಲಿ ಇದನ್ನ ಸರ್ಕಾರಕ್ಕೆ ಮಾರಾಟ ಮಾಡತಕ್ಕಂಥದ್ದು ಇದೆ. ನಮ್ಗೆ ಜಾಗ ಸಿಗ್ತಾ ಇಲ್ಲ, ನಮ್ಗೆ ಯಾಕೆ ಒದಗಿಸ್ಕೊಡ್ತಾ ಇಲ್ಲ? ಟೆಂಡರ್ ಕರೆಯಕ್ಕೆ ನಿಮ್ಗೆ ಯಾರು ಅನುಮತಿ ಕೊಟ್ಟರು? ನಮ್ಮ ಹತ್ರ ಉತ್ತರ ಬೇಕು ನಮಗೀಗ. ಆಮೇಲೆ ಏನಾಗಿದೆ ಸರ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಇವತ್ತಿನವರೆಗೂ ಬೀಟ್ ಪೊಲೀಸ್ ಯಾರು ಬರ್ತಾ ಇಲ್ಲ. ಬಟ್ ಏನಾಗ್ಯದ, ನಮ್ಮಲ್ಲಿ ಕೆಲವು ಉದಾಹರಣೆಗಳು ಕುರುಡಿ, ಅರವಲಿ, ಅಡವಿ ಖಾನಾಪುರ, ರಾಜೋಳಿ ಮೇನ್ ಹಳ್ಳಿಗಳ ಕಡೆ ಎಲ್ಲ. ಬಟ್ ಏನಾಗ್ತದ, ಲಾಸ್ಟ್ ಇರ್ತಾವೆ ನಮ್ಮ ಮನೆಗಳು. ಈ ಸಣ್ಣ ಮೇನ್ ರೋಡ್ಗೆ ಇರಲ್ಲ. ಮೇನ್ ರೋಡ್ಗೆಲ್ಲ ಏನಂದ್ರೆ ದೊಡ್ಡ ಮನೆಗಳು ಇರ್ತಾವೆ. ಬಟ್ ನಮ್ಮೆಲ್ಲ ಬೇರೆ ಕಡೆ ಎಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ. ಯಾರೋ ಒಬ್ಬ ಪೊಲೀಸ್ ಬಂದು ರಾತ್ರಿ ಬಂದು ಏನು ಆ ಟೈಮ್ನಲ್ಲಿ ಅರುಣ್ ಚಕ್ರವರ್ತಿ ಸಾಹೇಬ್ರು ಇದ್ದಾಗ ಬಟ್ ಬೀಟ್ ಪೊಲೀಸರು ಬಂದು ಕೇಸಿ ಮನೆಗೆ ಬಂದು ಡೋರ್ ಬಂದು ಓಣಿಗೆ ಮುಖಂಡರು ಮಾಡಿ ಆ ಓಣಿಯಲ್ಲಿ ಬಂದು ಸೈ ಮಾಡಿ ಬರ್ತದೆ. ಮಧ್ಯರಾತ್ರಿ ಬಂದು ಕೇಸಿ 12-1 ಗಂಟೆಗೆ ಬಂದು ಇವತ್ತು ಬಂದು ಬೀಟ್ ಪೊಲೀಸ್ ಬಂದೋಗ್ಯಾರ ಅಂತೇಳಿ ಯಾರು ನಮ್ಮ ಮುಖಂಡರು ಇದ್ರೆ ಆ ಜನನಾಯಕನಲ್ಲಿ ಯಾರು ನೀಡ್ರಿದ್ರೆ ಅದನ್ನ ಭೇಟಿಯಾಗಿ ಸರ್ ಇವತ್ತು ಬಂದಿ ನೋಡ್ರಿ ಅಂತ ಹೇಳಿ ಹೇಳಿ ಬರ್ತದೆ. ಇವತ್ತು ಅದು ಯಾವ್ದು ಆಗ್ತಾ ಇಲ್ಲ. ಇದು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮನವಿ. ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.